ನಮ್ಮ ಈ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂತಹ ಸಜ್ಜಿ ರೊಟ್ಟಿನ ಹೆಂಗೆ ಮಾಡೋದಂತ ತೋರಿಸ್ತೀನಿ ಬರ್ರಿ. ಮೊದಲಿಗೆ 2 kg ಅಷ್ಟು ಸಜ್ಜಿನ ಚೆಂದಂಗೆ ತೊಳೆದು 2-3 ದಿವ್ಸದ ತನಕ ಚೆಂದಂಗೆ ಒಣ ಬಿಸಿಲಾಗ ಒಣಸ್ಕೊಂಡೇನ್ರಿ. ಆಮೇಲೆ ಇದಕ್ಕೆ ಸಾಬುದಾನಿನ 1 ಕಪ್ದಷ್ಟು ತೊಗೊಂಡೇನ್ರಿ. ಹಂಗೆ ಉದ್ದಿನ ಬೇಳೆನೂ 1 ಕಪ್ ಅಷ್ಟು ಹಾಕ್ಕೊಂಡೇನ್ರಿ. ಹಂಗೆ 1 ಕಪ್ನಷ್ಟು ಕೊತ್ತಂಬರಿ ಕಾಳು ಹುರಿದು ಹಾಕ್ಕೊಂಡೇನ್ರಿ. ಇದಕ್ಕೆ 2-3 ಸ್ಪೂನ್ನಷ್ಟು ಜೀರಿಗೆನೂ ಹಾಕ್ಕೊಳಕತ್ತೀನಿ. ಹಂಗೆ ಸ್ವಲ್ಪ ದಾಲ್ಚಿನ್ನಿ, ಆಮೇಲೆ 5-6 ಲವಂಗನೂ ಹಾಕ್ಕೊಂಡೇನ್ರಿ. ಮತ್ತು ನಾ ಇಲ್ಲಿ 1 ಕಪ್ದಷ್ಟು ಸೋನಾ ಮಸೂರಿ ಅಕ್ಕಿನೂ ಹಾಕ್ಕೊಂಡೇನ್ರಿ. ನೀವು ಇದಕ್ಕೆ ರೇಷನ್ ಅಕ್ಕಿನೂ ಹಾಕೋಬೋದ್ರಿ. ಇದನ್ನು ಸಣ್ಣಗೆ ಹಿಟ್ಟು ಹಾಕ್ಸ್ಕೊಂಬರೋಣ್ರಿ. ಇಲ್ಲಿ ನೋಡಿರಿ, ಹಿಟ್ಟು ರೆಡಿನ ಆತು. ಈಗ ಜರಡಿ ಹಿಟ್ಕೊಂಡಿರೋಂಥ ಹಿಟ್ಟಿಗೆ 1 ಸ್ಪೂನಷ್ಟು ಅರಶಿನ ಹಾಕ್ಕೊಂಡು ಚೆಂದಂಗೆ ಮಿಕ್ಸ್ ಮಾಡ್ಕೊಂಡ್ರಿ ಹಿಟ್ಟನ್ನ. ನಾನು ಒಂದು ಕಡೆ ಬಿಸಿನೀರನ್ನ ಕುದ್ದಾಕಿಟ್ಟೇನ್ರಿ. ಬಿಸಿನೀರಿಗೆ ರೆಡಿ ಆಗೈತಿ. ಈಗ ಹಿಟ್ಟಿಗೆ ಹಾಕೊಳ್ಳೋಣ ಅಂತ. ಹಿಟ್ಟಿಗೆ ಹಾಕ್ಕೊಂಡು ನಾವು ರೊಟ್ಟಿ ಹೆಂಗೆ ಮಾಡ್ತೇವಲ್ರಿ, ಆ ಕನ್ಸಿಸ್ಟೆನ್ಸಿ ಒಳಗೆ ಹಿಟ್ಟನ್ನ ಚೆಂದಂಗೆ ಕಲಿಸ್ಕೋಬೇಕ್ರಿ. ನೀವು ಇದಕ್ಕೆ ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡ್ಕೋಬೋದ್ರಿ. ನಾನು ಇದಕ್ಕೆ ಪೂರ್ತಿ ಬಿಸಿನೀರೊಳಗೆ ಹಿಟ್ಟನ್ನ ಕಲಿಸ್ಕೊಂಡೇನ್ರಿ. ಈಗ ಹಿಟ್ಟು ಕಲಿಸ್ಕೊಂಡಿದ್ದಾತು. ಈಗ ನಾ ಇದಕ್ಕೆ ಕರಿ ಎಳ್ಳು ಮತ್ತು ಬಿರಿ ಎಳ್ಳನ್ನ ಹಿಟ್ಟು ಮೇಲೆ ಹಾಕ್ಕೊಳಕತ್ತೇನೆ ರೀ. ಇದ್ರ ಕೆಳಗಡೆ ನಾನು ಜೋಳದ ಹಿಟ್ಟನ್ನ ಹಚ್ಕೊಂಡೀನಿ. ಹಚ್ಕೊಂಡು ರೊಟ್ಟಿ ಚೆಂದಂಗೆ ತೆಳ್ಳಗೆ ಬಡ್ಕೊಂಡಂತ್ರಿ. ಈಗ ಒಂದು ಕಡೆ ಹಂಚು ಕಾಯಕ್ಕಿಟ್ಟೇನಿ ರೀ. ಈಗ ರೊಟ್ಟಿ ಮಾಡ್ಕೊಂಡಿದ್ದಾತ. ರೊಟ್ಟಿನ ಬೇಯಿಸ್ಕೊಳ್ಬೇಕಾಕೈತಿ. ಈಗ ನಾ ಇದ್ರ ಮೇಲೆ ರೊಟ್ಟಿ ಮ್ಯಾಗ ಸ್ವಲ್ಪ ತಣ್ಣೀರು ಬಟ್ಟೆಲೆ ನೀರು ಹಚ್ಕೊಂಡೇನಿ ರೀ. ನೀರು ಹಚ್ಕೊಂಡಿದ್ದೆ ಒಂಚೂರು ಬಿಡ್ತೀನಿ ರೀ. ಆಮೇಲೆ ರೊಟ್ಟಿ ಹೊಳ್ಳಿಸಿ ಹಾಕೋಬೇಕಾಕೈತಿ. 2 ಕಡೆನೂ ಚೆಂದಂಗೆ ಬೇಯಿಸ್ಕೊಳ್ಳೋಣ್ರಿ. ಇಲ್ಲಿ ನೋಡಿರಿ, ನಮ್ಮದು ಬಿಸಿ ಬಿಸಿ ಸಜ್ಜಿ ರೊಟ್ಟಿ ರೆಡಿ ಆಯ್ತು. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಾಕತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.